ಹಲೋ ಗುರು, ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಲಾಲ್ಬಾಗ್ಗೆ ಫ್ಲವರ್ ಶೋ ನೋಡೋಕೆ ಬಂದಿದ್ದೀವಿ. ಬನ್ನಿ ನೋಡೋಣ ಈ ವರ್ಷ ಏನು ವಿಶೇಷತೆ ಇದೆ, ಆಮೇಲೆ ಏನು ಪ್ರತಿಬಿಂಬಿಸ್ತಾ ಇದೆ ಫ್ಲವರ್ ಶೋ ಅಂತ ಹೇಳ್ಬಿಟ್ಟು. ಬನ್ನಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗೋಣ. ಇದು ಎಂಟ್ರಿ ಆಗಬೇಕಾದ್ರೆ ಫ್ಲವರ್ ಹಾಕಿದ್ದಾರೆ. ಬನ್ನಿ ನೋಡೋಣ ಒಳಗಡೆ ಇನ್ನೂ ಹೆಂಗಿದೆ, ಎಷ್ಟಿದೆ ಫ್ಲವರ್ ಅಂತ ಹೇಳ್ಬಿಟ್ಟು. ಇದು ರೋಮನ್ ಸಂಖ್ಯೆ ಇರುವ ಗಡಿಯಾರ ಮತ್ತೆ ಔಟ್ ಸೈಡ್ ಬೊಂಬೆಗಳು. ಬನ್ನಿ ನೋಡೋಣ ಒಳಗಡೆ. ಎಂಟ್ರೆನ್ಸ್ ಇಂದ ಸ್ವಲ್ಪ ಮುಂದೆ ಬಂದರೆ ನಮಗೆ ಇದು ಲೈಕ್ ಮಿನಿ ವಾಟರ್ ಶೋ ಕಾಣುತ್ತೆ. ಇಲ್ಲಿ ಬಂತು ನೋಡಿ ಫ್ಲವರ್ ಶೋ ಎಂಟ್ರೆನ್ಸ್ ವಾಟರ್. ಬನ್ನಿ ಒಳಗಡೆ ಹೋಗೋಣ. ಇವಾಗ ಒಳಗಡೆ ಹೋಗೋದಿದ್ದು ಔಟ್ ಸೈಡು. ಹಾಯ್, ಬನ್ನಿ ಒಳಗಡೆ ನೋಡೋಣ ಹೆಂಗಿರುತ್ತೆ ಫ್ಲವರ್ ಶೋ ಅಂತ ಹೇಳ್ಬಿಟ್ಟು. ಲಾಲ್ಬಾಗ್ನ ವಿಶೇಷತೆ ಏನಂದರೆ ಪ್ರತಿ ವರ್ಷವೂ ಜನವರಿ 26 ಮತ್ತು ಆಗಸ್ಟ್ 15ರಂದು 15 ದಿನಗಳ ಕಾಲ ಫ್ಲವರ್ ಶೋ ನಡೆಯುತ್ತೆ. ವಿಶೇಷತೆ ಏನಂದರೆ ಆ ಫ್ಲವರ್ ಶೋನ ಜೊತೆಗೆ ಪ್ರಮುಖ ವ್ಯಕ್ತಿಗಳು ನಡೆದು ಬಂದ ದಾರಿ ಮತ್ತು ಅವರ ಜೀವನ ಚರಿತ್ರೆಯನ್ನು ಕೂಡ ಅದರ ಜೊತೆಗೆ ಡೆಡಿಕೇಟ್ ಮಾಡ್ತಾರೆ. ಅಂದರೆ ಕವಿಗಳಾಗಿರ್ಬೋದು ಮತ್ತು ಹೋರಾಟಗಾರರಾಗಿರ್ಬೋದು. ಸೊ ಅದೇ ರೀತಿ ಈ ವರ್ಷವೂ ಕೂಡ ಗಣರಾಜ್ಯೋತ್ಸವದ 219ನೇ ಪುಷ್ಪ ಪ್ರದರ್ಶನವನ್ನು ನಮ್ಮ ಕುವೆಂಪು ಅವರ ಮಗನಾದ ಶ್ರೀ ಪೂರ್ಣಚಂದ್ರ ತೇಜಸ್ವಿ ಅವರ ಜೀವನ ಚರಿತ್ರೆ ಮತ್ತು ಅವರು ನಡೆದು ಬಂದ ದಾರಿಯನ್ನು ತೋರಿಸುವ ಮುಖಾಂತರ ಬದುಕು ಬರಹ ತೇಜಸ್ವಿ ವಿಸ್ಮಯ ಅಂತ ಹೇಳ್ಬಿಟ್ಟು ಒಂದು ಹೆಸರಿನ ಮುಖಾಂತರ ಈ ವರ್ಷ 2026 ಜನವರಿ ಗಣರಾಜ್ಯೋತ್ಸವವನ್ನು ಮಾಡಿದ್ದಾರೆ. ಅವರು ನಡೆದು ಬಂದ ರೀತಿ ಮತ್ತು ಬದುಕಿನ ದಾರಿಯನ್ನು ಬೊಂಬೆಯ ಮುಖಾಂತರ ತಿಳಿಸಿದ್ದಾರೆ. ಇದು ಈ ವರ್ಷದ ಪ್ರದರ್ಶನ ಅಂದರೆ 2026 ಜನವರಿ 26 ಬದುಕು ಬರಹ ತೇಜಸ್ವಿ ವಿಸ್ಮಯ ಅಂತೇಳ್ಬಿಟ್ಟು ಹೆಸರನ್ನು ನೀಡುವ ಮುಖಾಂತರ ಈ ವರ್ಷದ ಪ್ರದರ್ಶನವನ್ನು ನೀಡಿದ್ದಾರೆ. ನೋಡ್ಬೋದು ಇಲ್ಲಿ ಅವರು ಬಂದ ಹಾದಿಯನ್ನು ಬೊಂಬೆಯ ಮುಖಾಂತರ ಅದನ್ನು ನಮಗೆ ತೋರಿಸಿದ್ದಾರೆ ಪುಷ್ಪ ಪ್ರದರ್ಶನದಲ್ಲಿ. ನೋಡ್ಬೋದು ಇಲ್ಲಿ
ಇದು ಇವತ್ತಿನ ವಿಡಿಯೋ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.